ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 31ನೇ ಅಧ್ಯಾಯ. ಸೂಚನೆ: ಗ್ರಹದ ಭಾರವನ್ನು ಅಳಿಯನಿಗೆ ನಿರ್ವಹಿಸಲು ರೂಪುತ ಭಕ್ತಜನಕನು ಗ್ರಹಿಸಿ ಬಾಬಾ ಮೂರ್ತಿ ಅವತಾರವನ್ನು ಮುಗಿಸಿದರು. ಭೂವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಅದೃಶ್ಯ ಶಿವಯೋಗಿಗಳು ಶ್ರೀ ಬಾಬಾ ಮಹಾರಾಜರವರ ಕೃಪಾ ಆಶೀರ್ವಾದದಿಂದ ಅಂತರ್ಮುಖ ವೃತ್ತಿಯುಳ್ಳವರಾಗಿ ಸ್ವರೂಪ ನಿಷ್ಠೆಯಲ್ಲಿರುತ್ತಿರಲು ತಲೆಯು ಕೆಟ್ಟಿದೆ ಎಂದು ಗಂಗಯ್ಯನವರು ಔಷಧೋಪಚಾರ ಮಾಡಿದರೂ ನಿರ್ವೃತ್ತಿಯಾಗದಿರಲು ದತ್ತವಾಡಕ್ಕೆ ಹೋಗಿ ಅಲ್ಲಿ ಶ್ರೀಗಳವರಿಗೆ ಈ ವಿಷಯವನ್ನು ತಿಳಿಸಿ ಅಲ್ಲಿ 3 ತಿಂಗಳವರೆಗೆ ಶ್ರೀ ಅದೃಶ್ಯ ಶಿವಯೋಗಿಗಳವರ ತಲೆಗೆ ತಣ್ಣೀರು ಹಾಕಿದ ವಿಷಯವನ್ನು ಕೇಳಿದ್ದಿರಲ್ಲವೇ? ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಕೇಳಿರಿ. ಶ್ರೀ ಬಾಬಾ ಮಹಾರಾಜರು ದತ್ತವಾಡದಲ್ಲಿ ಯಥಾಪ್ರಕಾರ ವೇದಾಂತ ವಿಚಾರವನ್ನು ಪ್ರತಿಪಾದಿಸುತ್ತಿದ್ದರು. ಪ್ರಪಂಚದ ಜನರಿಗೆ ಬಂದೊದಗಿದ ಅನೇಕ ರೋಗಾದಿ ಕಂಟಗಳನ್ನು ಸಹ ಪರಿಹರಿಸುತ್ತಿದ್ದರು. ರೂಯಿ ಚಂದೂರು ಸುಳ್ಕೂಡ ಭಕ್ತರಿಗೆ ಒದಗಿದ ಕೋರ್ಟಿನ ಸಂಬಂಧ ಸಂಕಟಗಳನ್ನು ಶ್ರೀಗಳವರೇ ಪರಿಹರಿಸುತ್ತಾರೆ. ಇದರಂತೆ ಮುಗುಳಿಪುರ ಭಕ್ತರಿಗೆ ಒದಗಿದ ಮುಂಬೈ ಕೋರ್ಟಿನ ಹೈಕೋರ್ಟಿನ ಸಂಬಂಧ ಸಂಕಟವನ್ನು ಕೂಡ ಪರಿಹರಿಸಿರುತ್ತಾರೆ. ಶ್ರೀಗಳವರು ತಮ್ಮ ಸಮ್ಯಜ್ಞಾನೋಪದೇಶದಿಂದಲೂ ಶ್ರೀ ಗೌರಾಂಬೆಯವರ ಅನ್ನಪ್ರಸಾದ ದಾಸೋಹದಿಂದಲೂ ಆ ದತ್ತವಾಡವು ಕಲ್ಯಾಣ ಪಟ್ಟಣದಂತೆ ಶೋಭಿಸಿತು. ಗ್ರಂಥದ ಕೊರಡು ಪರರಿಗೆ ಗಂಧವನ್ನು ಕೊಡುತ್ತಾ ತಾನು ಕ್ಷೀಣವಾಗುವಂತೆ ಶ್ರೀಗಳವರು ಪರರಿಗೆ ನಾನಾ ಬಗೆಯಿಂದ ಉಪಕಾರವನ್ನು ಮಾಡುತ್ತಾ ತಮ್ಮ ದೇಹವನ್ನು ಸವಿಸುತ್ತಿದ್ದರು. ಶರೀರವು ಕ್ಷೀಣದೆಸೆಗೆ ಬಂದಿದ್ದರೂ ಅವರ ವೇದಾಂತ ಶಾಸ್ತ್ರ ಪ್ರವಚನವು ಬ್ರಹ್ಮ ತೇಜಸ್ಸು ಕ್ಷೀಣದೆಸೆಗೆ ಬಂದಿದ್ದಿಲ್ಲ. ಶರೀರದ ತ್ರಾಣವು ಕುಂಠಿತವಾಗಿದ್ದರೂ ಬೋಧವಾಣಿಯು ವೈಕುಂಠವಾಗಿತ್ತು. ಭಕ್ತರು ಸದ್ಗುರುವೇ ತಮ್ಮ ಶರೀರವು ಅಬಲವಾಗುತ್ತಾ ಬಂದಿತು ಎಂದು ಮರುಗಿದರೆ ಶ್ರೀಗಳವರು ಶರೀರವು ಅಬಲವಾದರೂ ಗುರುಬೋಧೆಯು ಅಬಲವಾಗಿರುವುದಿಲ್ಲ, ಅದು ಯಾವಾಗಲೂ ಪ್ರಬಲವಾದುದೇ. ನಿಮ್ಮ ಲಕ್ಷ್ಯವನ್ನು ಈ ಶರೀರದ ಮೇಲೆ ಇಡಬೇಡಿರಿ, ನಾವು ಹೇಳುತ್ತಿರುವ ಉಪದೇಶದಲ್ಲಿ ಇಡಿರಿ. ಶರೀರವು ಅಸ್ಥಿ ಮುಂತಾದ 6 ವಿಕಾರಗಳಿಂದ ಕೂಡಿದೆ. ಈ ಶರೀರದ ಭೋಗವು ಎಂತುಂಟು ಅಂತಾಗಲಿ ಇದಕ್ಕಾಗಿ ಚಿಂತಿಸಬೇಡಿರಿ. ಶರೀರವನ್ನೇ ಗುರುವೆಂದು ಭಾವಿಸಬೇಡಿರಿ. ಶರೀರವು ನಾಶವುಳ್ಳದ್ದು, ಗುರುವು ಅವಿನಾಶಿಯು. ರಾಜಾಲಯವು ರಾಜನಲ್ಲ, ದೇವಾಲಯವು ದೇವರಲ್ಲ. ಅಂತೆಯೇ ಗುರುವಿನ ಶರೀರವು ಗುರುವಲ್ಲ. ರಾಜಾಲಯದ ಸಿಂಹಾಸನದಲ್ಲಿ ಮಂಡಿಸಿದಾತನೇ ರಾಜನು, ದೇವಾಲಯದ ಗರ್ಭಗುಡಿಯಲ್ಲಿ ಪೀಠದ ಮೇಲೆ ಪ್ರಕಾಶಿಸುವವನೇ ದೇವರು ಎಂತೋ, ಅಂತೆಯೇ ತನುಕರಣಾದಿಗಳನ್ನು ಅರಿಯುತ್ತಿರುವ ಅರುವೇ ಗುರುವು, ಆ ಅರುವನ್ನು ಅರುಹಿಕೊಂಡವನೇ ಗುರುವು, ಆ ಅರುವೇ ನಿಮ್ಮ ಇರುವು. ಇದು ನೈಜವಾದ ಉಪದೇಶವು. ನಿಮ್ಮ ಲಕ್ಷ್ಯವನ್ನು ನಮ್ಮ ಬೋಧೆಯಲ್ಲಿಡಿರಿ ಎಂದು ಬಹುಪರಿಯಾಗಿ ಭಕ್ತರಿಗೆ ಹೇಳಿ ಸಮಾಧಾನಪಡಿಸಿ ಇಂತೆಂದರು. ಎಷ್ಟು ದಿನವೂ ದೇಹವಿದ್ದರೂ ನಷ್ಟಮಪ್ಪುದು, ಕೊನೆಗೆ ದೇಹಕ್ಕೆ ದೃಷ್ಟನೂ ನಾನೆಂದು ತಿಳಿಯುವುದು ಸಾಧಕರ ಧರ್ಮ. ದೃಷ್ಟನೇ ನಾನೆಂಬ ತಿಳಿವಿನ ನಿಷ್ಠೆಯನ್ನು ತಾನಳಿದು ಪರತರ ತುಷ್ಟ ರೂಪದೊಳಿರುವುದಿರುತ್ತಾಂ ಸಾಧ್ಯರೊಳ ಧರ್ಮ. ಅರಿಯೆನೆಂಬುವನಜ್ಞ ಪುರುಷನು, ಅರಿತೆನೆಂಬನು ತಜ್ಞ ಪುರುಷನು. ಅರಿವು ಮರೆವುಗಳೆರಡನರಿಯುವನೆನೆಲು ಸರ್ವಜ್ಞ. ಪುರುಷನಪ್ಪನು ತಿಳಿಯಲೆವುಗಳ ಬೆರಕೆ ಹೊಂದವೇ ತಾನೇ ತಾನಾಗಿರುವವನೇ ಪರಬೊಮ್ಮನವತಾಂ ಪೂರ್ಣ ಸುಖರೂಪಂ ಎಂದು ಹೇಳಿದರು. ಅದನ್ನು ಕೇಳಿ ಆ ಭಕ್ತರು ಸಂತೋಷದೊಡನೆ ಶಾಂತಿ ಹೊಂದಿದರು. ಶ್ರೀಮತಿ ಗೌರಾಬಾಯಿಯವರು ಶ್ರೀಗಳವರಿಗೆ ಅರ್ಧಾಂಗವಾಯು ಬಂದಾಗಿನಿಂದಲೂ ತಾನೇ ಅರ್ಧಾಂಗವಾಗಿ ಅವರ ಸೇವೆಯನ್ನು ಅತಿ ಶ್ರದ್ಧೆಯಿಂದ ಮಾಡುತ್ತಿದ್ದಳು. ಶ್ರೀ ಗೌರಾಂಬೆಯವರ ಸೇವೆಯು ಅವರ್ಣೀಯವಾದುದು. ಪತಿಯ ಸೇವೆಯಲ್ಲಿ ರತಳಾಗಿದ್ದಾಗ್ಯೂ ಗ್ರಹಕ್ಕಾಗಮಿಸುವ ಭಕ್ತಜನರಿಗೆ ಅನ್ನಪೂರ್ಣಾದೇವಿಯಾಗಿ
ಉಪಚರಿಸುತ್ತಿದ್ದಳು. ಶ್ರೀಗಳವರಿಗೆ ಗೌರಾಂಬೆಯಲ್ಲಿ ಹೆಚ್ಚು ಪ್ರೇಮವಿತ್ತು. ಒಂದು ದಿವಸ ಗೌರಾಂಬೆಯವರನ್ನು ಕುರಿತು ಶಿವಲಿಂಗೇಶನು ಕೊಟ್ಟಿಹ ಶಿವಪುಷ್ಪದ ವರಬಲದಿಂದ ಪುಟ್ಟಿರುವಂಥ ಕುವರಿಯು ಗಂಗಾಂಬೆಯು ತಾಂಬುವಿಯೋಳ್ ಸುಜ್ಞಾನಿಯಾಗಿ ಬಾಳ್ವಳು ಸತತಂ. ಮನೆತನ ಕಾರ್ಯಗಳೆಲ್ಲವ ನನುವರಿಸುತ್ತೆಸಗಿಸುತ್ತ ಮನೆಗಂಬರ್ಪ ಜನರನ್ನು ಉಪಚರಿಸುತ್ತಂ ಜನಮನ ಕರುಣಾರಾಗಿಯಾಗಿ ಚೆರಿಪುದು ಸತತಂ. ನಿನ್ನಯ ತಮ್ಮನೆ ಮನೆಗಂ ಮಾನ್ಯಂ ಮೇನ್ ವನಗರ್ಭದೊಳು ಪುಟ್ಟಿರುವ ಚೆನ್ನಿಗನಾಗಿಹ ಪುತ್ರನೇ ನನ್ನಯ ನಿಜಕೀರ್ತಿ ಪ್ರಭೆಯ ಹರಡಿಪನು ನಿಶಂ. ಈ ರೀತಿಯಾಗಿ ನುಡಿದು ತಮ್ಮ ಅಳಿಯಂದಿರಾದ ವೀರನಗೌಡರಿಗೆ ವ್ಯವಹಾರ ಸಂಬಂಧವಾದ ಕೆಲವು ಮಾತುಗಳನ್ನು ತಿಳಿಸಿ ಮನೆತನದ ಭಾರವನ್ನು ನೀನೇ ಪರಿಗ್ರಹಿಸಿ ಸರ್ವಭಕ್ತ ಜನರ ಅನುರಾಗಿಯಾಗಿ ವರ್ತಿಸಬೇಕೆಂದು ತಿಳಿಸಿದರು. ಶರೀರವು ತೀರಾ ಕ್ಷೀಣಾವಸ್ಥೆಗೆ ಬಂದಿತು. ಶ್ರೀಗಳವರ ಶರೀರವು ಉಳಿಯುವಂತಿರಲಿಲ್ಲ. ಶ್ರೀಗಳವರಾದರೂ ತನ್ನ ಶರೀರವು ಉಳಿಯುವುದಿಲ್ಲವೆಂಬುದನ್ನು ತಿಳಿದು ಅಕ್ಕಳಾದ ತಾಯಕ್ಕನವರನ್ನು, ಜ್ಯೇಷ್ಠ ಪತ್ನಿಯಾದ ಬಾಯಕ್ಕನವರನ್ನು, ಪುತ್ರಿಯಾದ ಕೃಷ್ಣಾಬಾಯಿ ಮತ್ತು ತಾರಕ್ಕನವರನ್ನು ಸಮೀಪಕ್ಕೆ ಕರೆದು ಇಂತೆಂದರು. ನೀವೆಲ್ಲರೂ ಮನೆಯೊಳೊಂದೇ ಭಾವದಲ್ಲಿದ್ದ ಕೆಳ ಸಾಧು ಸಂತರ ಬಳಗವಕ್ಕಾಗಲು ಸೇವೆಗೈಯುತ್ತಿ ವಿಶ್ವದಿ ಕೀರ್ತಿ ಗಳಿಸಿ ಪಡೆಯಿರಿ ಸುಖಮಂ. ಕುವರಿಯು ಗಂಗಾಬಾಯಿಯು ಭುವಿಯೋಳ್ ಸುಜ್ಞಾನವಾಂತು ಸದ್ವರ್ತನೆ ಮೇನ್ ಶಿವನಿಷ್ಠೆಯೊಳಿದ್ದು ಜನರಿಂದವಿರತ ಸಂಪೂಜ್ಯಳಾಗಿ ಶೋಭಿಸುತ್ತಿರ್ಪಳ್. ಕುವರಿಯಾದ ಗಂಗಾಬಾಯಿಯು ಮಹಾಸುಜ್ಞಾನಿಯಾಗಿ ಶಿವಶರಣೆ ಎನಿಸಿ ಪೂಜ್ಯಳಾಗಿ ಮೆರೆಯುತ್ತಾಳೆ. ಇದು ನನ್ನ ಆಶೀರ್ವಾದವೂ ಅಲ್ಲದೆ ಚಿಕ್ಕೋಡಿ ಶ್ರೀ ಶಿವಲಿಂಗೇಶನು ಕೊಟ್ಟ ಪುಷ್ಪದ ಫಲಿತಾಂಶವೂ ಎಂದು ಆಗಿದೆ ಎಂದು ಹೇಳಿದರು. ಪುತ್ರ ಸಂತಾನವು ನಮಗಾಗಲಿಲ್ಲವೆಂದು ಚಿಂತಿಸಬೇಕಾದ್ದಿಲ್ಲ. ನಮ್ಮ ಭಕ್ತರೆಲ್ಲರೂ ನಮಗೆ ಪುತ್ರರೇ ಇರುತ್ತಾರೆ ಎಂದು ಹೇಳಿದರು. ನಂತರ ಯಾರ ಕೂಡ ಮಾತನಾಡದೆ ತಮ್ಮ ಸ್ವರೂಪ ನಿಷ್ಠೆಯಲ್ಲಿಯೇ ಪರಿಪೂರ್ಣರಾದರು. ಇವರು ದೇಹ ಬಿಟ್ಟಿದ್ದು ಶಾಲಿವಾಹನ ಶಕೆ 1841 ಅಂದರೆ ಕ್ರಿಸ್ತಶಕ 1919 ಇಸ್ವಿ ಪುಷ್ಯ ಬಹುಳ ಚತುರ್ದಶಿ. ಇವರು 63 ವರ್ಷ ಜೀವಂತವಾಗಿದ್ದರು. ಕಲ್ಲಪ್ಪ ಸವದತ್ತಿ ಮತ್ತು ಬಸನಗೌಡ ಪಾಟೀಲ್ ಮುಂತಾದ ಭಕ್ತರೆಲ್ಲರೂ ಸೇರಿ ಶ್ರೀಗಳವರ ಕಳೇಬರವನ್ನು ವಿಜೃಂಭಣೆಯಿಂದ ಊರಿನಲ್ಲಿ ಉತ್ಸವವನ್ನು ಮಾಡಿ ಊರ ಸಮೀಪದ ತಮ್ಮ ಇನಾಮ್ ಜಮೀನದಲ್ಲಿ ಸಮಾಧಿ ಮಾಡಿದರು. ಕೊನೆಗೆ ಸಮಾರಾಧನೆಗೆ ಅಲ್ಲಲ್ಲಿರುವ ಭಕ್ತರೆಲ್ಲರೂ ಕೂಡಿಕೊಂಡರು. ಆ ಸಮಾರಾಧನೆಯನ್ನು ಯಶಸ್ವಿಯಿಂದ ಕೊನೆಗಾಣಿಸಿದರು. ಶ್ರೀಗಳವರ ಸಮಾಧಿಯಾದ 3ನೇ ವರ್ಷದಲ್ಲಿ ಚಿಕ್ಕದಾದ ಸಮಾಧಿಯನ್ನು ಕಟ್ಟಬೇಕೆಂದು ಶ್ರೀ ಬಾಯಕ್ಕ, ಶ್ರೀ ಗೌರಾಂಬೆಯವರು, ಅವರ ಅಳಿಯಂದಿರಾದ ಶ್ರೀ ವೀರನಗೌಡರು ಮುಂತಾದವರು ಪಾಯ ತೆಗೆದರು. ಶ್ರೀಗಳವರ ಶರೀರವೂ ಕಂಡುಬಂದಿತು. ದಿಟ್ಟಿಸಿ ನೋಡಲಾಗಿ ಶರೀರವು ಪೂರ್ವದಂತೆ ಕಳೆಯಿಂದ ಕಂಗೊಳಿಸುತ್ತಿತ್ತು. ಈ ಅತ್ಯದ್ಭುತ ಆಶ್ಚರ್ಯ ದೃಶ್ಯವನ್ನು ಕಂಡು ಸೋಜಿಗ ಹೊಂದಿದರು. ಈ ಸುದ್ದಿಯು ಊರಿನಲ್ಲಿ ಹರಡಿತು. ಸರ್ವರು ಬಂದು ನೋಡಿ ಚಕಿತರಾಗಿ ಶ್ರೀ ಮಹಾರಾಜರು ತಮ್ಮ ಯೋಗನಿಷ್ಠೆಯಲ್ಲಿ ಇರುವಂತೆ ತೋರುತ್ತದೆಂದು ತಿಳಿದು ಆ ಸಮಾಧಿಯನ್ನು ಉನ್ನತವಾಗಿಯೂ ಮನೋಹರವಾಗಿಯೂ ಕಟ್ಟಿಸಿದರು. ಶ್ರೀ ಬಾಬಾ ಮಹಾರಾಜರು ದೇಹ ಬಿಟ್ಟಾಗಿನಿಂದ ಆ ಸಮಾಧಿಗೆ ಪ್ರತಿನಿತ್ಯವೂ ಪೂಜಾದಿ ವೈಭವಗಳು ಜರುಗುತ್ತವೆ. ಅಲ್ಲದೆ ಅನೇಕರು ಆ ಸಮಾಧಿಗೆ ಭಕ್ತಿಯಿಂದ ನಡೆದುಕೊಂಡು ಕಾಮಿತಾರ್ಥಗಳನ್ನು ಪಡೆಯುತ್ತಾರೆ. ಶ್ರೀ ಬಾಬಾ ಮಹಾರಾಜರವರ ದೇಹಾವಸಾನ ಕಾಲದಲ್ಲಿ ಶಿವಲಿಂಗೇಶ್ವರನಿತ್ತ ಪುಷ್ಪ ವರದಿಂದುದ್ಭವಿಸಿದ ಗಂಗಾಬಾಯಿಯು 5 ವರ್ಷದವಳಾಗಿದ್ದಳು. ಈ ಗಂಗಾಬಾಯಿಯು ಪ್ರಾಪ್ತ ವಯಸ್ಕಳಾದ ತರುವಾಯ ಹುಕ್ಕೇರಿ ನಾಯಕನವರ ಮನೆತನದಲ್ಲಿ ಬಸಪ್ರಭು ದುಂಡಪ್ಪ ನಾಯಿಕ ಈತನಿಗೆ ಲಗ್ನ ಮಾಡಿಕೊಟ್ಟಿದ್ದರು. ಅಕಸ್ಮಾತ್ತಾಗಿ ಬಸಪ್ರಭು ತೀರಿಕೊಂಡರು. ಅಂದಿನಿಂದ ಶ್ರೀ ಗಂಗಾಬಾಯಿಯವರಿಗೆ ವೈದವ್ಯತನವು ಪ್ರಾಪ್ತವಾಗಿದ್ದರೂ ಶ್ರೀ ಬಾಬಾ ಮಹಾರಾಜರವರ ಆಶೀರ್ವಾದವಾಣಿಯಂತೆ ವೈರಾಗ್ಯನಿಧಿಯಾಗಿ ಸಮ್ಯಜ್ಞಾನ ಸಂಪನ್ನಳಾಗಿ ಮಹಾಮಹಿಮಳೆನಿಸಿಕೊಂಡು ರಾರಾಜಿಸುತ್ತಿದ್ದರು.
ಶ್ರೀಗಳವರ ಪರಮಶಿಷ್ಯಳಾದ ಶ್ರೀ ಚಿನ್ನಯ್ಯ ಸ್ವಾಮಿಗಳೇ ಈ ಶ್ರೀ ಗಂಗಾಂಬೆಯವರಿಗೆ ಬ್ರಹ್ಮ ಉಪದೇಶವಿತ್ತರು ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 31ನೇ ಅಧ್ಯಾಯವು ಮುಗಿದಿದು. ಜೈ ಜೈ ಶಿವನೋ ಪಾರ್ವತಿ ಪತಿ ಹರ ಮಹಾದೇವ್.